ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜಸ್ಥಾನ ಪೊಲೀಸರ ಕೈಲಿ ಬೆಂಗಳೂರು ಪೊಲೀಸರು ಲಾಕ್ ಆಗಿದ್ದಾರೆ. ಆರೋಪಿ ಬಂಧನಕ್ಕೆ ಹೋಗಿದ್ದಂತ ಬೆಂಗಳೂರು ಪೊಲೀಸರೇ ಅರೆಸ್ಟ್ ಆಗಿರೋದು. ಡೌರಿ ಕೇಸ್ನಲ್ಲಿ ಆರೋಪಿ ಬಂಧನಕ್ಕೆ ಹೋಗಿದ್ದಂತ ಬೆಂಗಳೂರು ಪೊಲೀಸರು ಲಾಕ್ ಆಗಿಬಿಟ್ಟಿದ್ದಾರೆ. ಆರೋಪಿ ಬಳಿನೇ 2 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ HAL ಪೊಲೀಸರು. 40,000 ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ACBಗೆ ಲಾಕ್ ಆಗಿದ್ದಾರೆ. ರಾಜಸ್ಥಾನದ ACB ಪೊಲೀಸರಿಂದ ಬೆಂಗಳೂರು ಪೊಲೀಸರು ಲಾಕ್ ಆಗಿರೋದು. HAL ಪೊಲೀಸರು ಅರೆಸ್ಟ್ ಆಗಿದ್ದಾರೆ. HAL ಠಾಣೆಯ PSI ಅನಿತಾ, PCಗಳಾದ ಉಳುವಪ್ಪ, ಯತೀಶ್ರನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರೇ ಟ್ರ್ಯಾಪ್ ಆದಂತ ಮಾಹಿತಿಯನ್ನ ಬೆಂಗಳೂರು ಪೊಲೀಸರಿಗೆ ರಾಜಸ್ಥಾನ ACB ಪೊಲೀಸರು ತಿಳಿಸಿದ್ದಾರೆ. ಬೆಂಗಳೂರಿನ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಹರಾಜು ಹಾಕಿರುವಂತ ಕೇಸ್ ಇದು. ಅಲ್ಲ, ಆರೋಪಿ ಬಳಿನೇ ಹೋಗಿ ಲಂಚ ಕೇಳ್ತೀರಿ ಅಂದ್ರೆ ಎಷ್ಟು ನಾಚಿಗೇಡಿನ ಕೆಲಸ ಅಂತ. ಬದಲಿಗೆ ಅರೆಸ್ಟ್ ಆಗಿದ್ದೀರಾ. ರಾಜಸ್ಥಾನ ACB ಪೊಲೀಸರಿಗ ಬೆಂಗಳೂರಿನ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಳ್ಳರನ್ನ ಅರೆಸ್ಟ್ ಮಾಡ್ರಿ, ಕ್ರಿಮಿನಲ್ನ ಅರೆಸ್ಟ್ ಮಾಡ್ರಿ ಅಂದ್ರೆ ನೀವೇ ಹೋಗಿ ತಗ್ಲಾಕೊಂಡಿದ್ದೀರಲ್ಲ. PSI ಅನಿತಾ, PCಗಳಾದ ಉಳುವಪ್ಪ, ಯತೀಶ್ ಮಾನ ಮರ್ಯಾದೆ ಹರಾಜು ಹಾಕುವಂತ ಘಟನೆ ಇದು. ಬೆಂಗಳೂರಿನಿಂದ ಆರೋಪಿಯನ್ನ ಅರೆಸ್ಟ್ ಮಾಡೋದಕ್ಕೆ ಹೋದಂತ ಪೊಲೀಸರು ರಾಜಸ್ಥಾನದ ACB ಪೊಲೀಸರ ಹತ್ರ ತಗ್ಲಾಕೊಂಡಿದ್ದಾರೆ. ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅಜಯ್ ಕುಮಾರ್. ಮಾನ ಮರ್ಯಾದೆ ಹರಾಜು ಹಾಕುವಂತ ಕೆಲಸ ಇದು. ಬೆಂಗಳೂರಿನ ಪೊಲೀಸರು ಹೋಗಿ ರಾಜಸ್ಥಾನದ ACB ಪೊಲೀಸರ ಹತ್ರ ಲಾಕ್ ಆಗಿದ್ದಾರೆ ಅಂತ ಅಂದ್ರೆ, ಆರೋಪಿ ಹತ್ರನೇ ಲಂಚ ಕೇಳ್ತಾರೆ ಅಂದ್ರೆ ಏನ್ ಘಟನೆ ಇದು, ವಿವರಿಸಬಹುದಾ? ಖಂಡಿತವಾಗ್ಲೂ ಸೌಖ್ಯ. ಏನು HAL ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಡೌರಿ ಕೇಸ್ ದಾಖಲಾಗಿರುತ್ತೆ. ಆ ಒಂದು ಕೇಸ್ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಹಿಡ್ಕೊಂಡ್ ಬರೋದಕ್ಕೆ ಅಂತ ಕೂಡ ರಾಜಸ್ಥಾನಕ್ಕೆ ಕೂಡ ಒಂದು ಟೀಮ್ ಕೂಡ ಹೋಗಿರುತ್ತೆ. ಅದ ಟೀಮ್ ಅನ್ನು ಕೂಡ PSI ಅನಿತಾ ಅಂತ ಹೇಳಿ ಒಬ್ರು PSI ಲೀಡ್ ಮಾಡ್ತಾ ಇರ್ತಾರೆ. ಅವರ ಜೊತೆಗೆ ಇಬ್ರು ಹೆಡ್ ಕಾನ್ಸ್ಟೇಬಲ್ ಗಳಾದಂತಹ ಯತೀಶ್ ಮತ್ತೆ ಇನ್ನೋರ್ವರು ಕೂಡ ಹೋಗಿರ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಮೊನ್ನೆ ರಾತ್ರಿ ಇಲ್ಲಿಂದ ಹೊರಟಿದ್ದಾರೆ, ನಿನ್ನೆ ಕೂಡ ರೀಚ್ ಆಗಿದ್ದಾರೆ. ನಿನ್ನೆ ಕೂಡ ಅವ್ರ ಜೊತೆ ಎಲ್ಲ ಮಾತುಕತೆಯನ್ನು ಕೂಡ ಮಾಡಿ ಆನಂತರ 2 ಲಕ್ಷಕ್ಕೆ ಕೂಡ ಹಣಕ್ಕೆ ಇವರು ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ. ಆತ ಆಗ್ಲೇ ತಕ್ಷಣ ಅಲರ್ಟ್ ಆಗಿ ಅಲ್ಲಿರುವಂತ ACBಗೂ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ, ಏನೋ ಜೈಪುರ್ನಲ್ಲಿರುವಂತ ACBಗೆ. ಸೊ ಹಾಗೆ ಇವತ್ತು ಬೆಳಗ್ಗೆ ಸರಿ ನಾನು ನಿಮಗೆ ಅಮೌಂಟ್ ಅನ್ನ ಕೊಡ್ತೀನಿ 2 ಲಕ್ಷ, ಈಗ ಸದ್ಯಕ್ಕೆ 40,000 ಇದೆ ಅಂತ ಹೇಳಿ 40,000 ಅಮೌಂಟ್ ಅನ್ನ ತಗೊಂಡು ಇವತ್ತು ಅನಿತಾರ ಕೈಗೆ ಕೊಡುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಏನು ACB ಟೀಮ್ ನ ಅಧಿಕಾರಿಗಳು ಕೂಡ ಈಗಾಗ್ಲೇ, ಅಂದ್ರೆ ಭೂಪೇಂದ್ರ ಅಂತ ಹೇಳಿ ASP ಅಲ್ಲಿ ಅವರು ಕೂಡ ಬಂದು ಈಗಾಗ್ಲೇ ಇವ್ರು 3 ಜನನು ಕೂಡ ಈಗಾಗ್ಲೇ ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅಂದ್ರೆ ಕೇಸ್ಗೆ ಹೋದಂತ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡ್ಕೊಂಡ್ ಬರ್ಬೇಕು ಹೊರತು ಈ ರೀತಿಯಾಗಿ ಅವ್ರ ತನೇ ಇಲ್ಲಿ ಹೋಗಿ ಎಂಜಲ್ ಕಾಸಿಗೆ ಇವರು ಕೈ ಚಾಚಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಒಂದ್ ರೀತಿ ನಮ್ಮ ಗೃಹ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಒಂದ್ ರೀತಿ ತಲೆ ತಗ್ಸುವಂತ ಕೆಲಸ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈಗಾಗ್ಲೇ ಅಲ್ಲಿರುವಂತ ACB ಕೂಡ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಈಗಾಗ್ಲೇ ಪಡ್ಕೊಳ್ತಾ ಇರುವಂತದ್ದು. ಯಾವಾಗ ಕೇಸ್ ರಿಜಿಸ್ಟರ್ ಆಗಿತ್ತು ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡು ಅವ್ರಿಗೂ ಕೂಡ ಇವತ್ತು ಜೈಲಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ವಿಚಾರ ಏನೋ ನಡೆದಿದೆ, ಟ್ರ್ಯಾಪ್ ವಿಚಾರ, ಅದೆಲ್ಲವನ್ನು ಕೂಡ ಈಗಾಗಲೇ ಬೆಂಗಳೂರಿನಲ್ಲಿರುವಂತ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ. ಗೃಹ ಇಲಾಖೆ ಸಚಿವರೇ ಗಮನಿಸಿ, ಎಂತೆಂತ ಪೊಲೀಸರು ಆರೋಪಿ ಹತ್ರನೇ ಲಂಚ ಪಡೆಯೋ ಪೊಲೀಸರೆಲ್ಲ ಇದ್ದಾರೆ ನೋಡಿ. ಯಾವ ರೀತಿ ಇವರು ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ ಅಂತ.